ತುಮಕೂರಲ್ಲಿ ಏನು ಗುರು ಕ್ರೇಜು ಡಿ ಬಸ್ತು ಯಪ್ಪ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶು ಬಜರಂಗಿ ಮಾತಾಡ್ತಿರೋದು. ಏನಪ್ಪ ವಿಶೇಷ ಅಂದರೆ ಈ ಚಳಿಯಲ್ಲಿ ಹೋಗ್ತಿರೋದು ನಾವು ತುಮಕೂರಿಗೆ ಹೋದ ತಕ್ಷಣ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಕಣ್ರಿ. ಆ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಿರೋದು ಇವಾಗ ದೀಪೂರ್ ಮನೆ ಹತ್ರ ಹೋದ ತಕ್ಷಣ ದೀಪು ಅರ್ಜೆಂಟಲ್ಲಿ ಬಾ ಅಂತಂದ. ಅರ್ಜೆಂಟಾಗಿ ಎಲ್ಲಿಗಪ್ಪ ಅಂತಂದರೆ ಅವ್ನು ಕರ್ಕೊಂಡು ಹೋಗ್ತಿರೋದೆ ಚಪ್ಪಲಿ ಅಂಗಡಿ ಹತ್ರ ಯಾಕಪ್ಪ ಹೋಗ್ತಿರೋದು, ನಾನು ಚಪ್ಪಲಿ ಕಿತ್ತು ನಾರ್ತಾ ಇದ್ದು ಒಂದು ಒಳ್ಳೆ ಚಪ್ಪಲಿ ತಗೋಣ ಅಂತ ಹೋದು. ಚಪ್ಪಲಿ ತಗೊಂಡು ಯಾವ ಥರ ಇದೆ ಅಂತೇಳಿ ದೀಪನು ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಏನಿತ್ತು ನಾವು ಚಪ್ಪಲಿನ ಒಂದ್ಸತಿ ನೋಡ್ಕೊಂಬಿಟ್ಟು ಅಲ್ಲಿಂದ ಸೀದಾ ಮುಗಿಸ್ಕೊಂಡು ನಾವು ಬಂದಿದ್ದೆ ಮಾರುತಿ ಚಿತ್ರಮಂದಿರಕ್ಕೆ ಬಂದಿದ ತಕ್ಷಣ ನಮ್ಮ ಹುಡುಗರು ಗೊತ್ತಲ್ಲ, ಸೈಡ್ಸ್ಗಳನ್ನೆಲ್ಲ ತಗೊಂಡು ಜೋಬಿಗೆಲ್ಲ ತುರಿಕೊಂಡು ಸ್ವಲ್ಪ ತಡ ಆಯ್ತಾ ಅನ್ಸುತ್ತೆ. ಏನು ಮಾಡೋಕ್ಕಲ್ಲ, ಬನ್ನಿ ದರ್ಶನ್ ಸರ್ ಸಾಂಗಿಗೆ ಒಂದು ಡ್ಯಾನ್ಸ್ ಮಾಡೋಣ. ತುಮಕೂರು ಅಂತ ಬಂದ ತಕ್ಷಣ ಥಿಯೇಟರ್ ವಿಜಿಲೋ ಗುರು. ಈ ಡೈಲಾಗ್ ಮಾತ್ರ ಸಖತ್ತಾಗೈತೆ ಗುರು. ಕಾಸು ಕೊಟ್ಟು ಅವ್ರನ್ನ ಸೇರಿಸಿರೋದಲ್ಲ, ನನ್ನ ಕ್ಯಾರೆಕ್ಟರ್ ಸಂಪಾದನೆ ಮಾಡಿರೋದು. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲಿ ಬಂದಿರೋ ನಾನು ಸ್ವಂತ ಟ್ಯಾಲೆಂಟ್ ಇಂದ ಬೆಳೆದಿರೋ. ಡೆವಿಲ್ ಮೂವಿಲಿ ಟ್ವಿಸ್ಟ್ ಗುರು. ಸತ್ತಿತ್ತು ಡೆವಿಲ್ಲ ಇಲ್ಲ ಕೃಷ್ಣನದೇ ಕನ್ಫ್ಯೂಸ್ ಆಗಿತ್ತು. ಈ ದರ್ಶನ್ ಸರ್ ಫ್ಯಾನ್ಸ್ ಅಂತೂ ತುಮಕೂರಲ್ಲಿ ಕ್ರೇಜ್ ಗುರು. ಯಾರ್ಯಾರು ದರ್ಶನ್ ಸರ್ ಫ್ಯಾನ್ಸ್ ಇದ್ದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿಂದ ಸೀದಾ ಮುಗಿಸ್ಕೊಂಡು ಹೊರಟಿದ್ದೆ ನಾವು ಹೋಟ್ಲ ಹತ್ರ. ಹೊಟ್ಟೆ ಸಿಗ್ತಾರೆ ಕಾರಣಕ್ಕಾಗಿ ಒಂದೊಂದು ಕಬಾಬು, ಒಂದೊಂದು ಕುಷ್ಕಾ ತಗೊಂಡು ತಿನ್ಕೊಂಡು ಸೀದಾ ಮನೆ ಕಡೆ ಹೊರಟುಕೊಂಡ್ರಿ. ಯಾರ್ಯಾರು ದರ್ಶನ್ ಸರ್ ಫ್ಯಾನ್ಸ್ ಇದ್ದಾರೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಶ್ರೀರಾಮ್, ಜೈ ಆಂಜನೇಯ.